ಕರಡಿ ಸಂಗಣ್ಣವರಿಗೆ ಟಿಕೆಟ್ ಕೊಡಬೇಕಾಗಿತ್ತು. ನಮ್ಮ ಕೊಪ್ಪಳ ಕ್ಷೇತ್ರದಿಂದ ಭಾಳ ಮೋಸ ಮಾಡ್ಯಾರ ಅವ್ರಿಗೆ. ಸಿದ್ದರಾಮಯ್ಯ ಸರ್ಕಾರ ಬಂದಾಗಿಂದ ಜನರಿಗೆಲ್ಲ ಒಳ್ಳೇದಾಗೈತಿ, ಬಡವರಿಗೆ. ಕರಡಿ ಸಂಗಣ್ಣವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ. ಅವರೇ ಹೋಗ್ಬೇಕು ಅದೇ ಜಾಗದಾಗೆ ನಮಗೆ ಬೆನ್ನೆಲುಬಾಗಿ ನಮ್ಗದು ಅಧಿಕಾರನೇ ಬೇಕಂದ್ರೆ ಹಿಂದುಳಿದವ್ರು ಏನು ಮಾಡಬೇಕು? ಅವ್ರು ಹೋಗ್ಲಿ, ಅವರಿಂದ ಅಧಿಕಾರ ದಾಹ ಬೇಕು ಅವರಿಗೆ, ಹೋಗಿದ್ದಾರೆ. ನಮ್ಗೇನು ವೋಟರ್ಸ್ ನಾವು ಎಲ್ಲಿರ್ಬೇಕು ಅಲ್ಲೇ ಇರ್ತೀವಿ. ರಾಹುಲ್ ಗಾಂಧಿ ಚಾನ್ಸ್ ಕೊಡೋಲ್ಲ, ಅವ್ರ ಲೀಡರ್ಶಿಪ್ ಕ್ವಾಲಿಟಿ ಇಲ್ಲಲ್ರಿ ಅವ್ರ ಕಡೆ. ನಮ್ಮ ಪರಿಶಿಷ್ಟ ಜಾತಿ SC ST ಇದ್ದು 11,000 ಕೋಟಿ ಕಿತ್ಕೊಂಡಿದ್ದಾರೆ. ಕಡಿಮೆ ಇತ್ತು, 2 ರೂಪಾಯಿ ಇತ್ತು ಕಾಲ, ಇವಾಗ 1,000 ರೂಪಾಯಿ ಐತಿ. ಅದನ್ನ ದೇಶಕ್ಕೆ ಹೇಳ್ತಾರೆ, 1,000 ರೂಪಾಯಿ ಇದ್ದಿದ್ದು ಹೇಳ್ತಾರೆ, 2 ರೂಪಾಯಿ ಹಿಂದೆ ಇದ್ದಿದ್ದು ಹೇಳ್ತಾ ಇಲ್ಲ. ನಮ್ಮ ಸಪೋರ್ಟ್ ಯಾವತ್ತಾದ್ರೂ BJPಗೆ ಇರ್ತೀರಿ. ನರೇಂದ್ರ ಮೋದಿ ಅವರಿಗೆ ದೇಶದ ಹಿತಕ್ಕಾಗಿ. ಕರಡಿ ಸಂಗಣ್ಣವರಿಗೆ 1994ಲಿಂದ ಕೊಟ್ಕೊಂಡು ಬಂದಿದ್ದಾರೆ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಳ್ಳಿ, ಒಳ್ಳೇದದು. ಅವರೇ ಕುಟುಂಬಕ್ಕೆ ಬೇಕಂದ್ರೆ ಹೇಗೆ ಆಗುತ್ತೆ? ನರೇಂದ್ರ ಮೋದಿ ಅವರು ಒಬ್ಬ ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ. ದೇಶದ ಅಭಿವೃದ್ಧಿ ಹಿತ ಕಾಯುವಲ್ಲಿ ನರೇಂದ್ರ ಮೋದಿ ಯಾವತ್ತಾದ್ರೂ ಸಫಲವಾಗಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಒಂದು ಚಾನ್ಸ್ ಕೊಡ್ಬೇಕಂತ ಒಂದು ಜನ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ನಿಮ್ದು? ರಾಹುಲ್ ಗಾಂಧಿ ಚಾನ್ಸ್ ಕೊಡೋಲ್ಲ, ಅವ್ರ ಲೀಡರ್ಶಿಪ್ ಕ್ವಾಲಿಟಿ ಇಲ್ಲಲ್ರಿ ಅವ್ರ ಕಡೆ. ಅವ್ರು 27 ಪಕ್ಷದವ್ರಿಗೆ ಯಾರಿಗಂತೇಳಿ ಕೊಡ್ಬೇಕು? 5 ವರ್ಷದಾಗ ಇದನ್ನ ಪ್ರಧಾನಮಂತ್ರಿ ಮಾಡೋಕ್ಕಾಗತ್ತೆ ಒಂದು ದೇಶಕ್ಕೆ? ಅವ್ರು ಇವತ್ತಿನವರೆಗೂ ಮಂತ್ರಿ ಕ್ಯಾಂಡಿಡೇಟ್ ಯಾರು ಅನ್ನೋದೇ ಅವರಲ್ಲಿ ಗೊಂದಲ ಇದೆ. ಕಾಂಗ್ರೆಸ್ ಸರ್ಕಾರ ಆಡಳಿತ ಇದೇನು ಹೆಣ್ಮಕ್ಳಿಗೆ ಏನು ಗೃಹಲಕ್ಷ್ಮಿ 2,000 ರೂಪಾಯಿನ ಹಾಕತ್ತಿರೋದ, ಅದು ಪರವಾಗಿಲ್ಲ. ಬಟ್ ಆಗಲಿ, ಆದರೆ ಬೇರೆ ರೀತಿಯ ಇದರೊಳಗೆ 2,000 ರೂಪಾಯಿ ಹಾಕಿ ಬೇರೆ ಕಡೆಯಿಂದ 10,000 ರೂಪಾಯಿ ಕಿತ್ಕೊಂತಿದ್ದಾರಲ್ಲ. ನಮ್ಮ ಪರಿಶಿಷ್ಟ ಜಾತಿ SC ST ಇದ್ದು 11,000 ಕೋಟಿ ಕಿತ್ಕೊಂಡಿದ್ದಾರೆ. ಅದೇ ರೈತರ ಏನು ಬರ್ತಾ ಇತ್ತಲ್ಲ ಅಮೌಂಟ್, ಅದು PM ಕಿಸಾನ್ ಸಮಾನ್ ಇದರಲ್ಲಿಂದ, ಅದರಲ್ಲಿ 4,000 ರೂಪಾಯಿ ಬರುವಂಥ ದುಡ್ಡನ್ನು ಕಿತ್ಕೊಂಡಿದ್ದಾರೆ. ಅದೇ ದುಡ್ಡು ತೆಗೆದು ಈ ಕೈಲೇ ತೊಗೊಳೋದು, ಈ ಕೈಲೇ ಕೊಡೋದು. ಹಾಗಿದ್ರೆ 2,000 ರೂಪಾಯಿ ಹಾಕ್ಬೋದು, ಅದು ಗ್ಯಾರಂಟಿ ಅನ್ನೋಕೆ ಹೇಗಾಗುತ್ತೆ? ನರೇಂದ್ರ ಮೋದಿ ಅವರು ಏನಿದ್ದಾರೆ ಒಟ್ಟೆ ಆಡಳಿತಗಾರರು. ಇಲ್ಲಿವರೆಗೆ ಯಾವುದೇ ದೇಶದ ಬಗ್ಗೆ ಭಾಳ ಹೊತ್ತು ಅವರು ಕಾಳಜಿ ಪಟ್ಟಿದ್ದಾರೆ. ದೇಶದ ಹಿತ ದೃಷ್ಟಿಯಿಂದ ಅವರೇ ಇರ್ಬೇಕು ನಮಗೆ. ಕರಡಿ ಸಂಗಣ್ಣವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ. ಅವರೇ ಹೋಗ್ಬೇಕು ಅದೇ ಜಾಗದಾಗೆ ನಮಗೆ ಬೆನ್ನೆಲುಬಾಗಿ ನಮ್ಗದು ಅಧಿಕಾರನೇ ಬೇಕಂದ್ರೆ ಹಿಂದುಳಿದವ್ರು ಏನು ಮಾಡಬೇಕು? ಅವ್ರು ಹೋಗ್ಲಿ, ಅವರಿಂದ ಅಧಿಕಾರ ದಾಹ ಬೇಕು ಅವರಿಗೆ, ಹೋಗಿದ್ದಾರೆ. ನಮ್ಗೇನು ವೋಟರ್ಸ್ ನಾವು ಎಲ್ಲಿರ್ಬೇಕು ಅಲ್ಲೇ ಇರ್ತೀವಿ. ಓಟ್ ಯಾರಿಗೆ ಮಾಡಬೇಕು? ನಾವು ನಮ್ಮ ಪಕ್ಷಕ್ಕೆ ಮಾಡ್ತೀವಿ ಓಟು. ಅವ್ರು ಹೋಗಿದ್ದಾರೆ ಅಂತ ನಾವು ಹೋಗೋಕ್ಕಾಗಲ್ಲ. ಇವ್ರು ಬಸವರಾಜ್ ಅವ್ರಿಗೆ ಅಂದ್ರೆ ರಾಜಕೀಯ ಇನ್ನೂ ಅಷ್ಟು ಗೊತ್ತಿಲ್ಲ. ಅವ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕು? ನೋಡಿ, ರಾಜಕೀಯ ಅವ್ರಿಗೆ ಗೊತ್ತಿಲ್ಲ ಅಂಥೇಳಿ ಮೇಲಿಂದ ಏನು ಅವ್ರಿಗೇನು ಹಾಗೆ ಕೊಟ್ಟಿಲ್ಲ. ಎಲ್ಲ ಕಡೆಯಿಂದ ಶೋಷಣೆ ಮಾಡಿನೇ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇವತ್ತು ನಾಳೆ ಏನು ಅವರೇನು ಇದೆಯಲ್ಲ, ಅವ್ರ ತಂದೆಯವರು ಹಿಂದೆ ಕೂಡ ಒಂದು MLA ಸ್ಥಾನವನ್ನು ಅನುಭವಿಸಿದವರು. ಅವರೇನು ಇವತ್ತೇ ರಾಜಕೀಯಕ್ಕೆ ಒಂದು ಕಾಲಿಟ್ಟಿಲ್ಲ, ಅವರು ಕೂಡ ಅನುಭವಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಹೊಸಬರಿಗೆ ಕೊಟ್ಟಿದ್ದು ನಮಗೆ ಭಾಳ ಸಂತೋಷ ಇದೆ. ಹೊಸಬರು ಯುವಕರು ಬೆಳಿಬೇಕು ಈ ದೇಶದಲ್ಲಿ. ಅವ್ರು ಬೆಳೆದಾಗ ಮಾತ್ರ ಈ ದೇಶ ಬೆಳಿತೈತೆ ಅಂತ ನಮ್ಮ ಅಭಿಪ್ರಾಯ. ಈಗ ಕರಡಿ ಸಂಗಣ್ಣವರು ಕಾಂಗ್ರೆಸ್ ಹೋಗೋದ್ರಿಂದ ಹೋಗಿದಾರಲ್ಲ, ಮೈನಸ್ ಏನಾರ ಅನ್ಸುತ್ತಾ ನಿಮಗೆ? ನಮಗೆ ಯಾವ ಮೈನಸ್ ಇಲ್ಲ ಅದರಲ್ಲಿ. ಅವ್ರು ಹಿತಕ್ಕೆ ಹೋಗಿದ್ದಾರೆ ಅವರು. ಯಾಕಂತಂದ್ರ ಕುಟುಂಬ ರಾಜಕಾರಣ ತಮಗೆ ಬೇಕು. ರಾಜಕಾರಣ ಇಲ್ಲ ಅಂತಂದ್ರೆ ಹೆಂಗಾಗ್ತಾರೆ ಅವರು? ನೀರಿನೊಳಗಡೆಯಿಂದ ಮೀನ ಹೆಂಗೆ ಎಸಿತೀವಲ್ಲ ಹಾಗಾಗಿ ಆಗ್ಬಿಡ್ತೀವಿ ನಾವು. ನಮ್ಗೆ ಯಾವತ್ತೂ ಅಧಿಕಾರನೇ ನಮ್ಮ ಜೊತೆಯಲ್ಲಿದ್ದಾಗ ನಾವು ಅಂತೇಳಿ ಅವ್ರು ಹೋಗಿದ್ದಾರೆ. ಅವೆಲ್ಲ ನಮ್ಗೇನು ತೊಂದರೆ ಇಲ್ಲ. ಅವ್ರು ಹೋಗಿದ್ದು ಚೆನ್ನಾಗಿ ನಮ್ಗೆ ಒಳ್ಳೇದು ಅಂತವ್ರು ಹೋಗ್ಬೇಕು. ಕುಣಿಗೆ ಹೋಗೋವರಿಗೆ ರಾಜಕೀಯನೇ ಬೇಕಂದ್ರೆ ಹಿಂದಿದ್ದವ್ರೇನು ಮಾಡಬೇಕು? ಬೇಕಲ್ಲ ಅವರಿಗೆ. ಒಬ್ಬ ಹಳ್ಳಿಲಿಂದ ಇವತ್ತು ಒಬ್ಬರನ್ನ ಬೆಳೆಸ್ತಾರಲ್ಲ, ಅದು ದೊಡ್ಡ ಗುಣ. ತಾವೇ ಬೇಕು. MLA ಬಂದರೆ ಅವರಿಗೆ ಬೇಕು, MP ಬಂದರೆ ಅವರಿಗೆ ಬೇಕು, ZP ಇದ್ದರೆ ಅವರಿಗೆ ಬೇಕು, ತಾಲೂಕ್ ಪಂಚಾಯತಿ ಇದ್ರೆ ಬೇಕು, ಲಾಸ್ಟಿಗೆ ಗ್ರಾಮ ಪಂಚಾಯತಿನ ಅವರಿಗೆ ಬೇಕಂತಂದ್ರೆ ನಡೆಯಲ್ಲ. ಬೆಳೆಯವ್ರಿಗೆ ಬೇಡವಾ? ಇವ್ರಿಗೆ ಓಟ್ ಹಾಕ್ಕೊಂತಾನ ಇರೋಣ? ಹಿಂದೆ ಯಾರು ಬೆಳೆಯೋದು ಬೇಡವಾ? ಬಸವರಾಜ ಇವತ್ತೇನಾಗಿದ್ದಾನೆ? ಎಜುಕೇಶನ್ ಒಳ್ಳೆ ವ್ಯಕ್ತಿ ಇದ್ದಾನೆ, ಸಂತೋಷ. ಕಾಂಗ್ರೆಸ್. ಯಾವ ಕಾರಣ ಕಾಂಗ್ರೆಸ್ ನೋಡ್ರಿ, ಸಿದ್ದರಾಮಯ್ಯ ಸರ್ಕಾರ ಬಂದಾಗಿಂದ ಜನರಿಗೆಲ್ಲ ಒಳ್ಳೇದಾಗೈತಿ, ಬಡವರಿಗೆ, ತಾಯಂದಿರಿಗೆ, ಎಲ್ರಿಗೂ 5 ಗ್ಯಾರಂಟಿ ಹೇಳಿದ್ದನ್ನು ಅವರು ನೆರವೇರಿಸ್ಕೊಟ್ಟಾರ. ಅದಕ್ಕೆ ನಮಗೆ ಕಾಂಗ್ರೆಸ್. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರದಲ್ಲಿ ಈ ಸರ್ಕಾರದ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕು? ನಮಗೆ ಈ ಸರ್ಕಾರದ ಬಗ್ಗೆ ಭಾಳ ಹೆಮ್ಮೆ ಐತಿ. ಮ್ಯಾಗ ಖರ್ಗೆ ಅವ್ರು ಆಗ್ಬೇಕು ಇಲ್ಲ ರಾಹುಲ್ ಗಾಂಧಿ ಅವ್ರು ಆಗ್ಬೇಕು? ಅಲ್ಲ, ಯಾರೇ ಆಗಲಿ ನಮ್ಗೆ ಕಾಂಗ್ರೆಸ್ ಆಗ್ಬೇಕು. ರಾಹುಲ್ ಗಾಂಧಿ ಆದರೆ ಒಳ್ಳೇದು. ಈಗ ಕರಡಿ ಸಂಗಣ್ಣ ಅವರು ಮೊನ್ನೆ BJP ಟಿಕೆಟ್ ಕೊಡೋಕೆ ಕಾಂಗ್ರೆಸ್ಗೆ ಹೋಗೋರು.
ಇದ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೋದು ಅನ್ಸುತ್ತೆ? ಇಲ್ಲ, ಆ್ಯಕ್ಚುಲಿ ಅವ್ರಿಗೆ ಕರಡಿ ಸಂಗಣ್ಣವ್ರಿಗೆ ಟಿಕೆಟ್ ಕೊಡಬೇಕಾಗಿತ್ತು. ನಮ್ಮ ಕೊಪ್ಪಳ ಕ್ಷೇತ್ರದಿಂದ ಭಾಳ ಮೋಸ ಮಾಡ್ಯಾರ ಅವರಿಗೆ. ಹಿರಿಯರು ನಮ್ಮ ಕೊಪ್ಪಳ ಇದು ಲೋಕಸಭಾ ಇದಕ್ಕೆ 2 ಟೈಮ್ MP ಆದವರು ಕೊಡಬೇಕಾಗಿತ್ತು. ಅವ್ರಿಗೆ ಅನ್ಯಾಯ ಆಗೈತೆ. ಅವ್ರು ಬಂದಾರ ಭಾಳ ಖುಷಿ ಆಯ್ತು ನಮ್ಮ ಪಕ್ಷ. ಈಗ ಅವ್ರು ಬಂದಿರೋದ್ರಿಂದ ನಿಮ್ಗೆ ಪ್ಲಸ್ ಆಗತ್ತೆ ಅನ್ಸುತ್ತೆ ಕಾಂಗ್ರೆಸ್ಗೆ? 100ಕ್ಕೆ 100 ಪ್ಲಸ್ ಆಗತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಯಾವ ಕಾರಣ ಕಾಂಗ್ರೆಸ್ ಕಾಂಗ್ರೆಸ್ ಯಾಕಂದ್ರೆ ಇಲ್ಲೆಲ್ಲ ಸ್ವಲ್ಪ ಅಭಿವೃದ್ಧಿ ಆಗ್ಬೇಕು. ಹೋದ್ಸಲ MP ಎಲೆಕ್ಷನ್ ಏನಾಗಿಲ್ಲ, MP ನೋಡಿಲ್ಲ ನಾವು. ಇಲ್ಲಿ ಕಡಿ ಸಂಗಣ್ಣವ್ರು ಊಟ ಬಂದಿಲ್ಲ. ಹೋಗಿದ್ದೀವಿ ಮನೆಗೆ, ಒಂದ್ಸಲ ಭೇಟಿ ಆಗಲಿಲ್ಲ. ಹೊರಗೆ ನಿಂತು ಬಂದ್ವಿ. ಈಗ ಈ ಹಳ್ಳಿಗಳು ನೋಡಿ ಹೆಂಗದ. ಕೊಪ್ಪಳ ಹಳ್ಳಿ ನೋಡಿರ? ಕೊಪ್ಪಳ ಜಿಲ್ಲೆದ ನೋಡಿರ ಹೆಂಗದ ಹಳ್ಳಿಗಳು. ಈಗ ಏನಪ್ಪ ಅಂತಂದ್ರೆ ನಿಮ್ಗೆ ಕೇಂದ್ರದೊಳಗ ಖರ್ಗೆ ಅವ್ರು ಆಗ್ಬೇಕು ಅನ್ಸುತ್ತೆ, ಇಲ್ಲ ರಾಹುಲ್ ಗಾಂಧಿ ಅವ್ರು ಆಗ್ಬೇಕು? ರಾಹುಲ್ ಗಾಂಧಿ ಆಗ್ಬೇಕು. ಯಾವ ಕಾರಣಕ್ಕೆ ರಾಹುಲ್ ಗಾಂಧಿ ಅವ್ರು ಯಾಕಂದ್ರೆ ಅವ್ರ ಮನೆತನದೊಳಗೆ ನೋಡಿವಲ್ಲ, ಹಿಂದೆ ನೋಡಿ ಸಣ್ಣರಿದ್ದಾಗಲಿ ಎಲ್ಲ ಗುಂಡಿಗೆ ಬಲಿ ಆಗ್ಬಿಟ್ರಿ, ದೇಶಕ್ಕೆಲ್ಲ ಬಲಿ ಆಗ್ಬಿಟ್ರಿ. ಆವಾಗ ಕಡಿಮೆ ಇತ್ತು, 2 ರೂಪಾಯಿ ಇತ್ತು ಕಾಲ. ಇವಾಗ 1000 ರೂಪಾಯಿ ಐತಿ. ಇವಾಗ ಅದನ್ನ ದೇಶಕ್ಕೆ ಹೇಳ್ತಾರೆ. 1000 ರೂಪಾಯಿ ಇದ್ದಿದ್ದು ಹೇಳ್ತಾರೆ. 2 ರೂಪಾಯಿ ಹಿಂದೆ ಇದ್ದಿದ್ದು ಹೇಳ್ತಾ ಇಲ್ಲ. 2 ರೂಪಾಯಿ ಖರೀದಿ ಮಾಡಿದ್ದೀವಿ ನಾವು ಆವಾಗ ಡ್ಯಾಮ್. ಇವಾಗ 1000 ಕೋಟಿ ಐತಿ ಅವ್ರು ಕಟ್ಸಿದ ಡ್ಯಾಮ್. ಅದೇ ಹಂಗೆ ಲೆಕ್ಕ ಮಾಡ್ಬೇಕು. ಈ ಕಡಿ ಸಂಗಣ್ಣವ್ರು ಹೊಳ್ಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ಯಾರ. ಆಗಲಿ, ಒಳ್ಳೇದಲ್ಲ. ಅವ್ರು ಬರೋದ್ರಿಂದ ಏನಾದ್ರು ಪ್ಲಸ್ ಆಗತ್ತೆ ಅನ್ಸುತ್ತೆ? ಆಗ್ಬೋದು, ಪಲ್ಸ್ ಆಗತ್ತೆ. ಈ ಸರಿ ನಿಮ್ದು ಮೋದಿನ ರಾಹುಲ್ ಗಾಂಧಿನ ಯಾರು ಆಗ್ಬೇಕು ಅನ್ಸುತ್ತೆ ಪ್ರಧಾನ? ನಾವು ಮೋದಿಗೆ ಹಾಕ್ತೀವಿ ನೋಡಪ್ಪ. ಯಾಕೆ ಮೋದಿಗೆ ಹಾಕ್ಬೇಕು ಅನ್ಸುತ್ತೆ? ನಮಗೆ ಸಲಹುತ್ತಾನ. ಮುದ್ಯಾರಿಗೆ, ಕಾಲಿಲ್ದಾರಿಗೆ, ಕಣ್ಣಿಲ್ದಾರಿಗೆ ಸಂಬಳ ಮಾಡ್ಯಾನ. ಹೊಲಗಳಿಗೆ ಸಹಾಯ ಮಾಡ್ಯಾನ ಮೋದಿ. ಏನು ನಮಗೇನು ಟರ್ಬಲಿಲ್ಲ ಮೋದಿ ಕಡೆಯಿಂದ. ಮತ್ತೆ ಕಾಂಗ್ರೆಸ್ ಸರ್ಕಾರದವ್ರು ಕೊಟ್ಟಾರಲ್ಲ, ಈಗ ಏನು ಕೊಟ್ಟಾರ? 2,000 ಬರ್ತಂತಾರಲ್ಲ ನಿಮ್ಗೆ? ಎದರದು ಅದು? ಅಕ್ಕಿ ಹೋದು 5-10 kg ಕೊಟ್ಟಲ್ಲಿ ಅದ್ರ ಕೊಡಕ್ಕೆ ಹತ್ಯಾರ. ಅದ್ರ ಕೊಟ್ರೆ ಕೊಡ್ಲಿಕ್ಕೆ ತೆಗ್ದೇ ಬಿಡಲಿ. ಒಟ್ಟ ಜನಸಂಖ್ಯೆಗಂತೂ ಬದುಕಿಸ್ತಾನಿಲ್ಲ. ಸಿದ್ದರಾಮಯ್ಯ ಅವ್ರು ಕರ್ನಾಟಕದ ಮುಖ್ಯಮಂತ್ರಿ ಅದಾರಲ್ಲ, ಏನ್ ಹೇಳ್ಬೋದು? ಬಸ್ ಫ್ರೀ ಮಾಡ್ಯಾರ, ಅದನ್ನ ಮಾಡ್ಯಾರ, ನಿಮ್ಗೆ ಏನ್ ಹೇಳ್ಬೇಕು ಅನ್ಸುತ್ತೆ? ನಮಗೆ ಇದು ಒಂದೇ ತಿಂಗಳ ಬಸ್ ಫ್ರೀ. ಮುಂದೆ ಇಡ್ಬೇಕು, ಕೊರಕ್ಕೆ ಹತ್ತಬೇಕು ಗಾಡಿ. ಬಸ್ ಫ್ರೀ ಮಾಡ್ಯಾರ ಅಂತಂದ್ರೆ ಮಾಡಂತ ನಾವು ಒಂದಿಲ್ಲಪ್ಪ. ಇರೋದು ಕಾಲ ತಿಪ್ಲ ಬಡ್ತಾನ ಇದ್ದೇ ಇರ್ತೈತೆ. ಊರಿಗೆ ಹೋದಾರಿಗೆ ಹೌದಲ್ಲ, ಹೆಂಗಾದ್ರೂ ಕೊಡ್ತೀವಿ, ಹೋಗ್ತೀವಿ. ಈಗ ಬಸ್ ಫ್ರೀ ಅಂತಂದ್ರೆ ನಮ್ಮಂತಾರು ಮುದ್ಯಾರು ಬಸ್ ಫ್ರೀ ಹೋಗಿಲ್ಲ ನಾವು. ಹೋಗ್ತಾರೆ ನಿಮ್ಮಂತಾರು. ಗಂಡು ಮಕ್ಳಿಗೆ ಒಂದು ತಿಗಿಟು, ಹೆಣ್ಮಕ್ಳು ಒಬ್ರಿಗೊಬ್ರು ಚುಟ್ಟ ಚೀರ್ದು ಹಿಂಗೆ ನತ್ರ ಮಾಡ್ಕೊಂಡಾರ ಬಸ್ ಹತ್ತುವಾಗ. ಬೇಡ, ಅದು ಯಾಕೆ ಬೇಕಾಗಿದೆ? ನಾವು ಏನು ಸೋಲಿ ಗೆಲ್ಲಿ ಮೋದಿಗೆ ಹಾಕ್ತೀವಿ ನೋಡ್ರಿ. ಥ್ಯಾಂಕ್ಸ್.